ಆಪರೇಷನ್ ಸಿಂಧೂರ್ ಕಂಟಿನ್ಯೂ ಆಗ್ತಾ ಇದೆ. ಆ ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ, ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಜಾಕೆ ಮೋದಿ ಕೋ ಬೋಲೋ ಅಂತ ಹೇಳಿದ್ರಲ್ಲ, वो लोग मोदी को बोल दिया, मोदी ने हमारा सेना को फुल पावर दिया, हमारा सेने ने कर दिखाया. ಪಾಪಿ ನೆಲದಲ್ಲಿ ಬೆಂಕಿಯ ಮಳೆ ಸುರಿಸ್ತಾ ಇದೆ ಭಾರತದ ಡ್ರೋನ್ ದಾಳಿಗೆ ಪಾಕ್ ಬೆಚ್ಚಿ ಬೀಳ್ತಾ ಇದೆ. ತಾಳ್ಮೆ ಪರೀಕ್ಷೆ ಮಾಡ್ತೀರಾ? ನಾವೇನ್ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ಹೀಗಂತೇಳಿ ಕಣಕ್ಕಿಳಿತು. ಈಗ ಕೆಣಕಿದ ಕುತಂತ್ರಿಗಳ ಬುಡಕ್ಕೆ ಡ್ರೋನ್ ಬಾಂಬ್ ಬಿಟ್ಟಿದೆ. ಪಾಪಿ ನೆಲದಲ್ಲಿ ಬೆಂಕಿಯ ಮಳೆ ಸುರಿಸ್ತಾ ಇರೋದು ಭಾರತ ತಕ್ಕ ಶಾಸ್ತಿ ಮಾಡ್ತಾ ಇದೆ. ಹೆಣ್ಮಕ್ಕಳ ಸಿಂಧೂರವನ್ನ ಅಳಿಸಿದ ಆ ಭಯೋತ್ಪಾದಕರ ಹೆಡೆಮುರಿ ಕಟ್ಟೋದಕ್ಕೆ ಅಂತ ನುಗ್ಗಿದ ನಮ್ಮ ಭಾರತೀಯ ಸೇನೆಯ ಮೇಲೆ ಪಾಕ್ ಆರ್ಮಿಗಳು ಈ ರೀತಿಯಾಗಿ ಗುಂಡಿನ ಮಳೆ ಸುರಿಸೋದಕ್ಕೆ ಮುಂದಾದ್ರು. ಬೇಡ ಅಂತ ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ನಮ್ಮ ಟಾರ್ಗೆಟ್ ಇದ್ದಿದ್ದು ಉಗ್ರರ ನೆಲೆಗಳು, ಉಗ್ರರ ಅಡಗುತಾಣಗಳು, ಉಗ್ರರ ಒಂದಷ್ಟು ಕ್ಯಾಂಪ್ಗಳು, ತರಬೇತಿ ಕೇಂದ್ರಗಳಾಗಿದ್ವಲ್ಲ, ಅಂಥವನ್ನ ಟಾರ್ಗೆಟ್ ಮಾಡಿದ್ದು ನಾವು. ನಾಗರಿಕರನ್ನಲ್ಲ ಅಂತ ಎಷ್ಟೇ ಬುದ್ಧಿ ಹೇಳಿದ್ರು, ಆದರೆ ತೆರೆಮರೆಯಲ್ಲಿ ಇವರೇ ಸಪೋರ್ಟ್ ಕೊಡ್ತಾ ಇದ್ದವರಲ್ವಾ. ನಮ್ಮವ್ರನ್ನ ಹೊಡೆದುರುಳಿಸ್ಬಿಟ್ರು ಅನ್ನೋ ಕೋಪದಲ್ಲಿ ಪಾಕ್ ಆರ್ಮಿನೇ ಅಖಾಡ ಕೀಳಿತಾ ಇದೆ. ಇದು ಯುದ್ಧ ಅಲ್ಲದೆ ಮತ್ತೇನೇನೂ ಅಲ್ಲ, ಯುದ್ಧವಲ್ಲದೆ ಮತ್ತೇನೂ ಅಲ್ಲ ಇದು. ಈವನ್ ಅಮೆರಿಕ, ರಷ್ಯಾ ಕೂಡ ಅದೇ ಹೇಳ್ತಾ ಇದೆ. ಭಾರತ ಟಾರ್ಗೆಟ್ ಮಾಡಿದ್ದು ಉಗ್ರಗಾಮಿಗಳನ್ನ, ಭಯೋತ್ಪಾದಕರಿಗೆ ಅಂತೇಳಿ ನೀವು ಇಲ್ಲಿಗೆ ನಿಲ್ಲಿಸಬೇಕಿದ್ದನ್ನ, ಇಲ್ಲಾಂತಾರೆ ನಾವು ಭಾರತಕ್ಕೆ ಸಪೋರ್ಟ್ ಕೊಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟರು ಕೂಡ ಮಾತು ಕೇಳಲಿಲ್ಲ. ಈಗ ಗುಂಡಿನ ಮಳೆ ಸುರಿಸ್ತಾ ಇದೆ ನಮ್ಮ ಭಾರತ ಪಾಕಿಸ್ತಾನದ ಮೇಲೆ. ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ, ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿವೃತ್ತ IGP CRPF ಅರ್ಕೇಶ್ ಕಾಡೇಗೌಡರು ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್. ನೋಡ್ತಾ ಇದ್ದೀವಿ, ರಾತ್ರಿ ಎಲ್ಲ ದಾಳಿ ಮಾಡಿಬಿಡ್ತು ಪಾಕಿಸ್ತಾನ. ಈಗ ನಿದ್ದೆಯಲ್ಲೂ ಬೆಚ್ಚಿ ಬೀಳಿಸುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವರು. ಇದು ಬಂದ ದುಡ್ಡನ್ನೆಲ್ಲ ಅವರು ಉಗ್ರಗಾಮಿಗಳಿಗೆ ಪೋಷಣೆ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡ್ರು, ಜೊತೆಗೆ ಶಸ್ತ್ರಾಸ್ತ್ರಗಳಿಗೆ ಯೂಸ್ ಮಾಡ್ಕೊಂಡ್ರು. ಆದರೆ ಈ ಶಸ್ತ್ರಾಸ್ತ್ರ ಎಲ್ಲವನ್ನೂ ಕೂಡ ಉಡಿಸ್ ಮಾಡ್ತು ನಮ್ಮ ಭಾರತ. ಅಂದರೆ ನಮ್ಮ ಸೇನೆ ಜೊತೆಗೆ ನಮ್ಮ ಶಸ್ತ್ರಾಸ್ತ್ರದ ಬಲ ಇಲ್ಲಿ ಕಾಣಿಸ್ತಾ ಇದೆ. ಓವರ್ ಆಲ್ ಆಗಿ ಈ ವಿಚಾರದ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಪಾಕಿಸ್ತಾನ ತನ್ನ ಹುಟ್ಟಿನಿಂದಲೂ ಭಾರತದ ದ್ವೇಷವನ್ನೇ ಒಂದು ಮುಖ್ಯ ಗುರಿಯನ್ನಾಗಿಟ್ಕೊಂಡು ತನ್ನ ಪ್ರಗತಿಯ ಕಡೆಗೆ ಆಸಕ್ತಿ ವಹಿಸಲಿಲ್ಲ. ಅಲ್ಲಿಯ ಸೈನ್ಯ, ಅಲ್ಲಿಯ ರಾಜಕಾರಣಿಗಳು ಕರಪ್ಷನ್ನ ತುದಿಗೆ ಹೋಗಿ ಕೆಲಸ ಮಾಡಿದ್ರು. ಅಲ್ಲಿಯ ಡೆವಲಪ್ಮೆಂಟ್ ಇಂಡೆಕ್ಸ್ ಬಹಳ ಕೆಳಮಟ್ಟದಲ್ಲಿ ಉಳ್ಕೊಳ್ಳುವ ಹಾಗೆ ಮಾಡಿದ್ರು. ನಿರಂತರವಾಗಿ ಆರ್ಮಿಯ ಆಡಳಿತಕ್ಕೆ ದೇಶ ಒಳಗಾಗಬೇಕಾಯ್ತು. ಆರ್ಮಿನವ್ರಿಗೆ ಅವ್ರದ್ದೇ ಆದ ಒಂದು ರೋಲ್ ಇರುತ್ತೆಯೇ ಹೊರತು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ರೋಲ್ ಕೊಟ್ರೆ, ಈಗ ಕಿವಿ ಡಾಕ್ಟರ್ಗೆ ಹೃದಯನ ಆಪರೇಟ್ ಮಾಡುವಂತ ಕೊಟ್ಟಷ್ಟೇ ಆಭಾಸ ಆಗುತ್ತೆ. ಹೀಗಾಗಿ ಪಾಕಿಸ್ತಾನ ಶ್ರೀಸಾಮಾನ್ಯನನ್ನ ಮೊದಲಿಂದಲೂ ನಿರಪೇಕ್ಷೆ ಮಾಡ್ತಾ ಬಂತು. ನಂತರ ಅವ್ರಿಗೆ ಬೇರೆ ದೇಶಗಳ ಸಹಾಯದಿಂದ ನಾವು ಬೆಳಿತೇವೆ, ನಾವು ಬೇರೆ ದೇಶದ ಸ್ನೇಹ ಬೆಳೆಸ್ಕೊಂಡು ಅವ್ರಿಗೆ ನಮ್ಮ ದೇಶವನ್ನ ಒಂದು ವಸಾಹತಾಗಿ ಬಳಸುವ ರೀತಿಯಲ್ಲಿ ಮಾಡಿಕೊಂಡು ಅವರಿಂದ ಆರ್ಥಿಕ ಸಹಾಯವನ್ನ ಪಡ್ಕೊಂಡು ಹೋಗ್ಬೋದು ಅಂತ ಹೋದ್ರು. ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವ ಕೆಲಸ ಮಾಡಲಿಲ್ಲ. ಇವತ್ತಿಗೂ ಅದನ್ನೇ ಮಾಡ್ತಾ ಇದೆ. ಚೈನಾ ಇತ್ಯಾದಿಗಳು ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಆಯುಧಗಳು ಅವರು ಬಳಸದೆ ನಿರುಪಯುಕ್ತವಾಗಿದ್ದ ಆಯುಧಗಳನ್ನು ಮಾತ್ರ. ಅದಕ್ಕೆಲ್ಲ ಭಾರತ ಸೂಕ್ತವಾದ ತಯಾರಿಯನ್ನು ಮಾಡಿಕೊಂಡಿದೆ. ಭಾರತದಲ್ಲಿ ಪ್ರೊಫೆಷನಲಿಸಂ ಇದೆ. ನಾವು ಸೈನ್ಯವನ್ನ ಯಾವತ್ತೂ ರಾಜಕೀಯಗೊಳಿಸಲಿಲ್ಲ, ಯಾವತ್ತೂ ಅವರನ್ನ ಒಂದು ಧರ್ಮದ ದೃಷ್ಟಿಯಿಂದ ನೋಡಲಿಲ್ಲ. ನಮ್ಮ ಆರ್ಮ್ಡ್ ಫೋರ್ಸ್ಗಳಲ್ಲಿ ಒಂದು ಉನ್ನತವಾದ ಪರಂಪರೆ ಇದೆ. ಅಲ್ಲಿ ಎಲ್ಲಾ ದೇಶದ, ಎಲ್ಲಾ ಧರ್ಮದ, ಎಲ್ಲಾ ಭಾಷೆಯ, ಎಲ್ಲಾ ಸಂಸ್ಕೃತಿಯ ಜನರು ತಾವು ಎಲ್ಲಿಂದ ಬಂದ್ವಿ ಅನ್ನೋದನ್ನ ಬಿಟ್ಟು ಆ ಸೈನ್ಯದ ಆ ಯೂನಿಫಾರ್ಮ್ನ ಕೆಳಗಡೆ ಒಂದಾಗಿ ಬಾಳ್ತಾರೆ. ಅಲ್ಲಿ ಕ್ರಿಸ್ಮಸ್ ಆದ ದಿನ ಎಲ್ಲಾ ಧರ್ಮದ ಜನರು ಕ್ರಿಸ್ಮಸ್ ಅನ್ನ ಆಚರಿಸ್ತಾರೆ. ಅದೇ ರೀತಿ ಈದನ್ನ ಎಲ್ಲರೂ ಆಚರಿಸ್ತಾರೆ. ಹೋಳಿಯನ್ನು ಎಲ್ಲಾ ಧರ್ಮೀಯರು ಆಚರಿಸ್ತಾರೆ.
ಅಲ್ಲಿಯ ದೇವಸ್ಥಾನಗಳಿಗೆ ಅಥವಾ ಪ್ರಾರ್ಥನಾ ಸ್ಥಳಗಳಿಗೆ ಹೆಸರು ಸರ್ವಧರ್ಮ ಪ್ರಾರ್ಥನಾ ಸ್ಥಳ ಅಂತ, ದೇವಸ್ಥಾನ, ಮಸೀದಿ, ಗುರುದ್ವಾರ ಅಂತ ಹೇಳಲ್ಲ. ಹೀಗಾಗಿ ಭಾರತೀಯ ಸೈನ್ಯ ಒಂದು ಉಚ್ಚ ಪರಂಪರೆಯನ್ನ ಬೆಳೆಸ್ಕೊಂಡಿದೆ. ಅದನ್ನ ಪ್ರತಿಯೊಬ್ಬ ಸೈನಿಕನ, ಸೈನ್ಯಾಧಿಕಾರಿಯ ಮನಸ್ಸಿನಲ್ಲಿ ಪೂರ್ಣವಾಗಿ ತುಂಬಿದೆ. ಸೈನ್ಯದ ಅಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಪ್ರಾಯಶಃ ಅವನಷ್ಟು ದೇಶ ಪ್ರೇಮಿಗಳು ಬೇರೆ ಯಾರೂ ಆಗಲ್ವೇನೋ. ಇವತ್ತು ನಾವು ನೋಡ್ತಿದ್ದೇವೆ, ಹಲವಾರು ಜನ ಹಲವಾರು ರೀತಿಯಲ್ಲಿ ಭಾರತದೊಳ ಸೈನಿಕರ ಒಡನೆ ತಮ್ಮ ಕೈ ಜೋಡಿಸುವಿಕೆಯನ್ನು ತೋರಿಸೋದಕ್ಕೆ ತ್ರಿವರ್ಣ ಧ್ವಜದ ಪ್ರದರ್ಶನವೋ, ಬೇರೆ ಬೇರೆ ಭಾಷಣಗಳೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ನನ್ನ ಒಂದು ಕೇಳಿಕೆ ಇಷ್ಟೇ, ಹೌದು, ಇವತ್ತು ಭಾರತ ಎಲ್ಲರೂ ಒಂದಾಗಿದ್ದಾರೆ, ಎಲ್ಲೂ ಒಂದು ಅಪಸ್ವರ ಇಲ್ಲ. ಆದ್ರೆ ನಾವು ಹೇಗೆ ನಮ್ಮ ದೇಶ ಪ್ರೇಮವನ್ನ ಇವತ್ತು ತೋರಿಸ್ಬೇಕಂದ್ರೆ, ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವವರು 2 ಗಂಟೆ ಹೆಚ್ಚಾಗಿ ಕೆಲಸ ಮಾಡಿ, ಆಫೀಸ್ನಲ್ಲಿ ಕೆಲಸ ಮಾಡುವಂತವರು 2 ಗಂಟೆ ಹೆಚ್ಚಾಗಿ ಕೆಲಸ ಮಾಡಿ, ಶ್ರೀಸಾಮಾನ್ಯರಿಂದ ಲಂಚ ತಗೊಳ್ಳದೆ ಕೆಲಸ ಮಾಡಿ, ಅದು ದೇಶ ಸೇವೆ. ನಿಮ್ಮ ಎಲ್ಲಾ ಹಳೆ ಫೈಲ್ಗಳನ್ನ ಕ್ಲಿಯರ್ ಮಾಡಿ, ಅದು ದೇಶ ಸೇವೆ. ನೀವೆಲ್ಲ ಬಂದೂಕ ಹಿಡ್ಕೊಂಡು ಗಡಿಯಲ್ಲಿ ಯುದ್ಧ ಮಾಡಕ್ಕಾಗಲ್ಲ. ನೀವು ಯಾವ್ಯಾವ ಕ್ಷೇತ್ರದಲ್ಲಿ ನೀವು ಪ್ರೊಫೆಸರ್ ಆಗಿದ್ದೀರಿ, ನೀವು ಟ್ಯೂಷನ್ ಮಾಡದೆ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳನ್ನ ಬೆಳೆಸುವ ದೃಷ್ಟಿಯಿಂದ ಅವ್ರಿಗೆ ಜ್ಞಾನಾರ್ಜನೆ ಮಾಡೋದಕ್ಕೆ ಸಹಕಾರ ಮಾಡಿ. ನಿಮ್ಮ ನಿಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮಾಡುವುದೇ ದೇಶ ಸೇವೆ ಅಂತ ಭಾವಿಸ್ತೇನೆ. ಇದರಲ್ಲಿ ಭಾಷಣಗಳಿಂದ, ಪ್ರದರ್ಶನಗಳಿಂದ ದೇಶ ಸೇವೆ ಅಲ್ಲ. ಗಡಿಯಲ್ಲಿ ಮಾಡುವ ಯುದ್ಧವನ್ನ ನಮ್ಮ ಯೋಧರು ಬಹಳ ಎಫೆಕ್ಟಿವ್ ಆಗಿ ಮಾಡ್ತಿದ್ದಾರೆ. ನಮ್ಮೆಲ್ಲರ ಭಾವುಕವಾದ, ನಮ್ಮೆಲ್ಲರ ಗೌರವ, ನಮ್ಮ ಭಾವನೆಗಳು ಅವರೊಡನಿದೆ. ಅವರು ಪ್ರಾಣದ ಹಂಗನ್ನ ಬಿಟ್ಟು ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದು ಅವ್ರಿಗಿರುವ ಗೌರವವನ್ನ ನೀವು ಮನಸ್ಸಿನಲ್ಲಿ ತೋರಿಸಿ, ನಿಮ್ಮ ಕೆಲಸದಲ್ಲಿ ತೋರಿಸಿ. ಆ ಆರ್ಮಿ, ಏರ್ಫೋರ್ಸ್, ನೇವಿ, ಡಿಫೆನ್ಸ್ ಫಂಡ್ಗೆ ನೀವು ಹಣ ಹಾಕೋದಾದ್ರೆ ಹಾಕಿ. ಆದ್ರೆ ಈ ಬೂಟಾಟಿಕೆಯ ಪ್ರದರ್ಶನಗಳನ್ನ ದಯವಿಟ್ಟು ಮಾಡಬೇಡಿ. ನಿಜ 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 ನಿಜ. ಅದೇ ಸರ್, ಈಗ ಈ ಆಪರೇಷನ್ ಸಿಂಧೂರ್ ಆಯ್ತು ಸರ್, ಇನ್ನೊಂದ್ ಕಡೆ ನಾನು ನೆನೆಯಷ್ಟೇ ಅದನ್ನೇ ಮಾತಾಡ್ತಾ ಇದ್ದೆ, ಆಪರೇಷನ್ ಇಂಡೋರ್ ಮಾಡಬೇಕು. ಯಾಕೆಂತಂದ್ರೆ ಇಲ್ಲೇ ಒಂದಷ್ಟು ಜನ ಸ್ಲೀಪರ್ ಸೆಲ್ಗಳಿರ್ತಾರೆ, ಜೊತೆಗೆ ಸ್ಲೀಪರ್ ಸೆಲ್ ಅನ್ನೋದಕ್ಕಿಂತ ಇಲ್ಲೇ ಎತ್ಕೊಂಡು ಇಲ್ಲೇ ಅನ್ನ ತಿಂದ್ಕೊಂಡು ಪಾಕ್ಗೆ ಜೈಕಾರ ಹಾಕೋದಾಗ್ಲಿ ಅಥವಾ ಪಾಕ್ ಪರವಾಗಿ ಕೆಲಸ ಮಾಡೋದು, ಸ್ಲೀಪರ್ ಸೆಲ್ಗಳ ರೀತಿಯಾಗಿ ಇನ್ಫಾರ್ಮೇಶನ್ ಎಲ್ಲ ಲೀಕ್ ಮಾಡೋದು, ಅಂಥವ್ರನ್ನ ಮೊದಲಿಗೆ ಮಟ್ಟ ಹಾಕಬೇಕು ಸರ್. ಹೌದು, ಯಾರು ದೇಶದ್ರೋಹದ ಕೆಲಸ ಮಾಡ್ತಾರೋ ಅವ್ರನ್ನ ಮಟ್ಟ ಹಾಕಬೇಕು. ನಮ್ಮ ಇಂಟೆಲಿಜೆನ್ಸ್ ಸಿಸ್ಟಮ್ ಅದಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಅದನ್ನ ಅವ್ರನ್ನ ಯಾರು ಪೋಷಿಸ್ತಾ ಇಲ್ಲ. ಅದರಲ್ಲಿ ಕೆಲವು ಬೆರಳೆಣಿಕೆ ಜನಗಳ ಆ ತರದವರು ಇರಬಹುದು, ಆದ್ರೆ ಮೆಜಾರಿಟಿ ಒಪಿನಿಯನ್ ಇವತ್ತು ಇರೋದು ದೇಶದ ಪರವಾಗಿ. ಹೌದು ಹೌದು.